ಸ್ಟೂಡೆಂಟ್ಸ್, ನಿನ್ನೆ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟಲ್ಲಿ ವಾಟ್ ಈಸ್ ಕ್ಲಾಸ್, ವಾಟ್ ಈಸ್ ಆಬ್ಜೆಕ್ಟ್, ಆಮೇಲೆ ಹೌ ಟು ಡಿಫೈನ್ ಎ ಕ್ಲಾಸ್, ಹೌ ಟು ಡಿಫೈನ್ ಎ ಆಬ್ಜೆಕ್ಟ್, ಇದ್ರ ಬಗ್ಗೆ ಹೇಳಿದ್ದೆ. ಅವೆಲ್ಲ 5 ಮಾರ್ಕ್ಸಿಗೆ. ಇಲ್ಲಿ ಟೋಟಲಿ 6 ಮಾರ್ಕ್ಸಿಗೆ ಬರುತ್ತೆ. 1 ಮಾರ್ಕ್ಸಿಂದ 1, 5 ಮಾರ್ಕ್ಸಿಂದ 1. ವೆರಿ ಸಿಂಪಲ್ ಚಾಪ್ಟರ್, 3 ಕ್ಲಾಸಲ್ಲಿ ಮುಗ್ದೋಗ್ಬಿಡುತ್ತೆ. ಇಲ್ಲಿ ಇವತ್ತು ಡಿಸ್ಕಸ್ ಮಾಡೋದು ವಾಟ್ ಈಸ್ ಆಕ್ಸೆಸ್ ಸ್ಪೆಸಿಫೈಯರ್ಸ್. ಇಲ್ಲಿ ನೋಡ್ಕೊಳ್ಳಿ, ಡಿಫೈನ್ಸ್ ಸ್ಕೋಪ್, ಅಂಡರ್ಲೈನ್ ಹಾಕಿದ್ದೀನಿ. ಸ್ಕೋಪ್ ಆಫ್ ಡೇಟಾ, ಇಟ್ ಈಸ್ ಯೂಸ್ಡ್ ಫಾರ್ ಹೈಡಿಂಗ್ ಡೇಟಾ ಆ್ಯಂಡ್ ಫಂಕ್ಷನ್ ಮೆಂಬರ್ಸ್. ಸ್ಕೋಪ್ ಅಂದರೆ ಏನು? ಈಗ ಕಾಮರ್ಸ್ ತೊಗೊಂಡ್ರೆ ಏನು ಸ್ಕೋಪು, ಸೈನ್ಸ್ ತೊಗೊಂಡ್ರೆ ಏನು ಸ್ಕೋಪು, ಆರ್ಟ್ಸ್ ತೊಗೊಂಡ್ರೆ ಏನು ಸ್ಕೋಪು ಅಂತ ನಾವು ಕೇಳ್ತೀವಿ. ಸ್ಕೋಪ್ ಅಂತ ಹೇಳಿದರೆ, ಈಗ ಡೇಟಾಸ್ ಅಥವಾ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಸನ್ ತೊಗೊಂಡ್ರೆ ಸೂರ್ಯ, ಏನು ಸ್ಕೋಪು? ಇಡೀ ಪ್ರಪಂಚಕ್ಕೆ ಬೆಳಕು ಕೊಡ್ತಾನೆ, ಅದು ಅವನ ಸ್ಕೋಪು. ಈಗ ನಿಮ್ಮ ಮನೆಗಿರೋ ಲೈಟು ಏನು, ನಿಮ್ಮ ಮನೆಗೆ ಮಾತ್ರ ಅದರ ಸ್ಕೋಪು. ಪಕ್ಕದ ಮನೆಗೆ ಕೊಡ್ತೀರಾ? ಇಲ್ಲ. ಎಷ್ಟೇ ಕಾರಣ ಆದರೂ ಬಾಗಿಲು ಗಟ್ಟಿ ಮುಚ್ಕೊಂಡು ಕೂತಿರ್ತೀರಿ. ದಟ್ ಈಸ್ ಸ್ಕೋಪ್. ಹಾಗೆಯೇ ಸ್ಟ್ರೀಟ್ ಲೈಟ್ ತೊಗೊಂಡ್ರೆ ಇಡೀ ಸ್ಟ್ರೀಟಿಗೆ, ಅಂದರೆ ರೋಡಿಗೆ ಬೆಳಕು. ಸೊ ಈ ಥರ ಇದಕ್ಕೆ ನಾವು ಸ್ಕೋಪ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇಲ್ಲಿ ಸ್ಕೋಪ್ ಅಂತ ಹೇಳಿದರೆ ಡಿಫೈನ್ ಸ್ಕೋಪ್ ಆಫ್ ಡೇಟಾ, ಇಟ್ ಈಸ್ ಯೂಸ್ಡ್ ಫಾರ್ ಹೈಡಿಂಗ್ ಡೇಟಾವನ್ನು ಮರೆಮಾಚೋದು. ಫಾರ್ ಎಕ್ಸಾಂಪಲ್, ಈ ATM ಪಿನ್ ಯಾರಿಗಾದ್ರೂ ಕೊಡ್ತೀರಾ? ನೀವು ATM ಕಾರ್ಡ್ ಕೊಟ್ಟು ಪಿನ್ ಕೊಡ್ತೀರಾ? ಅಕಸ್ಮಾತ್ ATM ಕಾರ್ಡ್ ಕಳೆದೋದ್ರೆ ಪಿನ್ ಗೊತ್ತಾಗತ್ತಾ? ಹೈಡಿಂಗ್ ಡೇಟಾ. ಆ್ಯಂಡ್ ಫಂಕ್ಷನ್ ಮೆಂಬರ್ಸ್ ಅಂದರೆ ಗೆಟ್ ಡೇಟಾ, ಡಿಸ್ಪ್ಲೇ, ಇವೆಲ್ಲ ನೋಡಿದ್ರಲ್ಲ ಫಂಕ್ಷನ್ ಮೆಂಬರ್ಸ್. ಈಗ ಇದರಲ್ಲಿ 3 ಲೆವೆಲ್ಸ್ ಆಫ್ ಆಕ್ಸೆಸ್ ಸ್ಪೆಸಿಫೈಯರ್ಸ್, 3 ಟೈಪ್ ಇದೆ. ಒಂದು ಪ್ರೈವೇಟ್, ಪಬ್ಲಿಕ್, ಇನ್ನೊಂದು ಪ್ರೊಟೆಕ್ಟೆಡ್. 3 ಟೈಪ್ಸ್ ಆಫ್ ಏನಿದೆ ಆಕ್ಸೆಸ್ ಸ್ಪೆಸಿಫೈಯರ್ಸ್ ಇದೆ. ಎಲ್ಲ ಪ್ರೋಗ್ರಾಮ್ಸಲ್ಲೂ ನೋಡ್ತೀರಿ, ಪ್ರೈವೇಟು, ಪಬ್ಲಿಕ್ಕು, ಪ್ರೊಟೆಕ್ಟೆಡ್ಡು, ಈ ಥರದ್ದು ಎಲ್ಲ ಕಡೆನೂ ಇತ್ತು. ಈಗ 1 by 1 ಡಿಸ್ಕಸ್ ಮಾಡೋಣ. ಈಗ ಪ್ರೈವೇಟ್ ಅಂತ ಹೇಳಿದರೆ ನಿಮಗೆ ಅರ್ಥ ಆಗುತ್ತೆ. ಪ್ರೈವೇಟ್, ಈಗ ಫಾರ್ ಎಕ್ಸಾಂಪಲ್, ಈಗ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ 3 ಥರ ನಾವು ನೋಡ್ಬೋದು. ಒಂದು ಪಬ್ಲಿಕ್ಕು, ಒಂದು ಪ್ರೈವೇಟು, ಒಂದು ಪ್ರೊಟೆಕ್ಟೆಡ್. ಪಬ್ಲಿಕ್ ಅಂತ ಹೇಳಿದರೆ, ನೀವು ಹೊರಗಡೆ ಹಾಸ್ಪಿಟ್ಲಿಗೆ ಅಥವಾ ನರ್ಸಿಂಗ್ ಹೋಮ್ ಅಥವಾ ಎಲ್ಲ ಒಂದು ಕಡೆ ಹೋದ ಕೂಡಲೇ ಅಲ್ಲಿನಾಗುತ್ತೆ, ಫಸ್ಟಿಗೆ ಪಬ್ಲಿಕ್ ಯಾರೋ ಒಬ್ಬರು ಎದುರುಗಡೆ ಇರ್ತಾರೆ. ಏನು ಬೇಕು ನಿಮಗೆ, ಯಾರು ಬೇಕು, ಏನು ಬೇಕು ಎಲ್ಲ ಕೇಳ್ತಾರೆ. ಅಲ್ಲಿ ಪಬ್ಲಿಕ್ ಅಲ್ವಾ, ಪಬ್ಲಿಕ್. ನೆಕ್ಸ್ಟ್ ಏನು ಮಾಡ್ತೀರಿ? ಅಲ್ಲಿ ಕೇಳಿದ ಕೂಡಲೇ ಡಾಕ್ಟ್ರ್ ಇದ್ದಾರೆ ಕೇಳ್ತೀರಿ. ಅವರು ಡಾಕ್ಟ್ರ್ ಇದ್ದಾರೆ ಅದಾದರೆ ನಿಮ್ಮ ಚೀಟಿ ಕೊಟ್ಟು ಡಾಕ್ಟ್ರ್ ಹತ್ರ ಕಳಿಸ್ತಾರೆ. ಅಲ್ಲಿ ಹೋದ ಕೂಡಲೇ ನೀವು ನಿಮ್ಮ ಸಮಸ್ಯೆ ಅಥವಾ ಏನು ಪ್ರಾಬ್ಲಮ್ಸನ್ನು ಹೇಳ್ಕೊತೀರಿ. ಅದನ್ನು ಪಬ್ಲಿಕ್ಕಾಗಿ ಹೇಳೋಕ್ಕೆ ಬರುತ್ತಾ? ಇಲ್ಲ. ಏನೇ ಇದ್ದರೂ ಪ್ರೈವೇಟಾಗಿ ಒಳಗಡೆ ರೂಮ್ ಇರುತ್ತೆ, ರೂಮಲ್ಲಿ ಹೋಗಿ ಹೇಳ್ಕೋಬೇಕು. ಪಬ್ಲಿಕ್ಕಾಗಿ ಹೇಳೋಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ. ಗೊತ್ತಾಯ್ತಾ? ಇಲ್ಲಿ ಪಬ್ಲಿಕ್ ಅಂದರೆ ಏನು, ಪ್ರೈವೇಟ್ ಅಂದರೆ ಏನು. ಇಲ್ಲಿ ಇನ್ನೊಂದಿದೆ ಪ್ರೊಟೆಕ್ಟೆಡ್. ಈಗ ಪ್ರೊಟೆಕ್ಟೆಡ್ ಅಂತ ಹೇಳಿದರೆ, ಈಗ ಹಾಸ್ಪಿಟ್ಲಲ್ಲಿ ಯಾವುದೋ ಪೇಷಂಟ್ ಸೀರಿಯಸ್ ಆಗಿರ್ತಾರೆ, ಎಲ್ಲಿ ಹಾಕಿರ್ತಾರೆ ಅವನಿಗೆ? IC ಯೂನಿಟ್ ಅಲ್ವಾ, ಇಂಟೆನ್ಸಿವ್ ಕೇರ್ ಯೂನಿಟ್. ದಟ್ ಈಸ್ ಪ್ರೊಟೆಕ್ಟೆಡ್. ಅಂದರೆ ಅಲ್ಲಿ ಏನು ಯಾರಿಗೂ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತೇಳಿ. ಸೊ ಈ ಥರದಲ್ಲಿ ಮೀನಿಂಗನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಬೇರೆ ಮೀನಿಂಗು. ಇಲ್ಲಿ ಪ್ರೋಗ್ರಾಮಿಗೆ ಬಂದಾಗ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಹೇಳ್ತಿರೋದು. ಇಲ್ಲಿ ಪ್ರೈವೇಟ್ ನೋಡ್ಕೊಳ್ಳಿ. ಮೆಂಬರ್ ಡೇಟಾ ಕ್ಯಾನ್ ಬಿ ಓನ್ಲಿ ಆಕ್ಸೆಸ್ಡ್ ಬೈ ಮೆಂಬರ್ ಫಂಕ್ಷನ್ಸ್ ಆಕ್ಸೆಸಬಲ್ ಓನ್ಲಿ ವಿತಿನ್ ದಿ ಕ್ಲಾಸ್. ಈಗ ಮೆಂಬರ್ ಡೇಟಾ ನೀವು ಇಂಟ್ M, N, M of 100 ಎಲ್ಲ ಇದ್ವಲ್ಲ, ಅದನ್ನು ಯಾರು ಆಕ್ಸೆಸ್ ಮಾಡ್ಬೋದು? ವಿತಿನ್ ದಿ ಮೆಂಬರ್ ಫಂಕ್ಷನ್ಸ್ ಆಕ್ಸೆಸಬಲ್ ಓನ್ಲಿ ವಿತಿನ್ ದಿ ಕ್ಲಾಸ್. ಅಲ್ಲಿ ಗೆಟ್ ಡೇಟಾ ಅವ್ರು ಮಾತ್ರ ತಗೋಬೋದು, ಅಥವಾ ಡಿಸ್ಪ್ಲೇ ಇವ್ರು ಮಾತ್ರ ತಗೋಬೋದು. ಪಬ್ಲಿಕ್ ಮೆಂಬರ್ ಕ್ಯಾನ್ ಬಿ ಆಕ್ಸೆಸ್ಡ್ ಬೈ ಎನಿ ಫಂಕ್ಷನ್ ಔಟ್ಸೈಡ್ ದಿ ಕ್ಲಾಸಿನ ಹೊರಗಡೆನೂ ಸಹ ಯಾರು ಬೇಕಾದರೂ ತಗೋಬೋದು. ಪ್ರೊಟೆಕ್ಟೆಡ್ ಕ್ಯಾನ್ ಬಿ ಆಕ್ಸೆಸ್ಡ್ ಓನ್ಲಿ ಬೈ ದ ಮೆಂಬರ್ ಫಂಕ್ಷನ್ ಫ್ರೆಂಡ್ಸ್ ಆಫ್ ದಿ ಕ್ಲಾಸ್. ಇದು ಮುಂದೆ ಡೀಟೇಲ್ ಆಗಿ ಬರುತ್ತೆ. ಆ್ಯಂಡ್ ಆಲ್ಸೋ ಬೈ ದಿ ಮೆಂಬರ್ ಫಂಕ್ಷನ್ಸ್ ಡಿರೈವ್ಡ್ ಫ್ರಮ್ ದಿಸ್ ಕ್ಲಾಸ್. ಇದನ್ನು ನೆನ್ಪಿಡ್ಕೊಳ್ಳಿ, ಒಂದು 4-5 ಸಲ ಓದಿದ್ರೆ ಬಾಯಿಗೆ ಬರುತ್ತೆ. ಇಲ್ಲಿ ಫ್ರೆಂಡ್ಸ್ ಅಂತ ಬರಬೇಕು, ಡಿರೈವ್ಡ್, ಇದು 2 ಪಾಯಿಂಟನ್ನು ನೀವು ಅಂಡರ್ಲೈನ್ ಮಾಡಿಕೊಂಡು, ಪ್ರೊಟೆಕ್ಟೆಡ್ ಅಂದ ಕೂಡಲೇ ಈ 2 ವರ್ಡ್ ಬಂದ ಕೂಡಲೇ ನಮಗೆ ಸ್ಯಾಟಿಸ್ಫೈ ಆಗುತ್ತೆ, ಓದಿದ್ದಾನೆ, ಅರ್ಥ ಮಾಡ್ಕೊಂಡಿದ್ದಾನೆ ಅಂತೇಳಿ. ಇಷ್ಟು ನೀವು ಕರೆಕ್ಟಾಗಿ ತಿಳ್ಕೋಬೇಕು. ವಾಟ್ ಈಸ್ ಆಕ್ಸೆಸ್ ಸ್ಪೆಸಿಫೈಯರ್ ಡೆಫಿನೇಷನ್ ಒಂದು, ಆಮೇಲೆ 3 ಟೈಪ್ಸ್ ಕೊಟ್ಟಿದ್ದಾನೆ. ಇದು ಟೋಟಲಿ 5 ಮಾರ್ಕ್ಸಿಗೆ. ಇಲ್ಲಿ ಎಕ್ಸಾಂಪಲ್ ಸಹ ಕೊಡಬೇಕು. ಎಕ್ಸಾಂಪಲ್ ನೋಡಿ, ಸಿಂಪಲಾಗಿ ಕೊಟ್ಟಿದ್ದೀನಿ, ತುಂಬ ಕಾಂಪ್ಲಿಕೇಟ್ ಕೊಟ್ಟಿಲ್ಲ. ಕ್ಲಾಸ್ ಆಕ್ಸೆಸ್, ಕ್ಲಾಸ್ ನೇಮ್, ಪಬ್ಲಿಕ್ಕು, ಪ್ರೈವೇಟು, ಪ್ರೊಟೆಕ್ಟೆಡ್. ಸುಮ್ಮನೆ ಇಂಟ್ XY, ಇಂಟ್ AB, ಇಂಟ್ M, N ಇಷ್ಟು. ಈಗ ನಾವು ಪಬ್ಲಿಕ್ಕು ಅನೌನ್ಸ್ ಮಾಡಿಲ್ಲ, ಪ್ರೈವೇಟು ಇಲ್ಲ, ಪ್ರೊಟೆಕ್ಟೆಡ್ ಅಂತಲೂ ಬರೆದಿಲ್ಲ, ಖಾಲಿ ಇಂಟ್ X, Y, A, B ಅಂತ ಬರೆದಿದ್ವಿ. ಅವಾಗ ಏನು ಅರ್ಥ? ಇಫ್ ನೋ ಆಕ್ಸೆಸ್ ಸ್ಪೆಸಿಫೈಯರ್ ಈಸ್ ಮೆನ್ಷನ್ಡ್, ದೆನ್ ಬೈ ಡಿಫಾಲ್ಟ್
ಇಟ್ ಈಸ್ ಪ್ರೈವೇಟ್. ನೀವು ಮೂರನ್ನು ಮೆನ್ಷನ್ ಮಾಡದೇ ಇದ್ದರೆ ಅದು ಪ್ರೈವೇಟ್ ಅಂತ ತಗೊಳತ್ತೆ. ಇದು 1 ಮಾರ್ಕ್ಸಿಗೆ ಕೇಳ್ತಾರೆ. ಇಫ್ ನೋ ಆಕ್ಸೆಸ್ ಸ್ಪೆಸಿಫೈಯರ್ ಇಸ್ ಮೆನ್ಷನ್ ದೆನ್ ಬೈ ಡಿಫಾಲ್ಟ್ ಈಸ್ ಡ್ಯಾಶ್ ಅಂತ ಕೇಳಿದಾಗ ಇಟ್ ಈಸ್ ಪ್ರೈವೇಟ್ ಅಂತ ಬರೀಬೇಕು. ಇದು ಟೋಟಲಿ ನಿಮಗೆ 5 ಮಾರ್ಕ್ಸಿಗೆ. ಇದನ್ನು ಕರೆಕ್ಟಾಗಿ ಕಲೀರಿ. ಎಕ್ಸಾಂಪಲ್ ಕೊಟ್ಟಿದ್ದೆಲ್ಲ ಸುಮ್ಮನೆ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಮತ್ತು ಅದನ್ನು ಎಕ್ಸಾಮಿಗೆ ಬರೆಯೋಕ್ಕೆ ಹೋದರೆ ನನಗೆ ಪಟ್ಲಾಗ್ತೀರಿ. ಏನೇ ಇದ್ದರೂ ಬೋರ್ಡ್ ಮೇಲೆ ನಾನು ಏನು ಥಿಯರಿ ಹೇಳಿದ್ದೀನೋ ಅಷ್ಟನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಕಲಿಬೇಕು. ಈಗ ಇನ್ನೊಂದು ಟಾಪಿಕ್ಕು ಸಣ್ಣದು, ಅವರು ವೆರಿ ಇಂಪಾರ್ಟೆಂಟ್. ಮೆಂಬರ್ಸ್ ಆಫ್ ದಿ ಕ್ಲಾಸ್. ಈಗ ಕ್ಲಾಸ್ ಅಂದರೆ ಗೊತ್ತೇ ನಿಮಗೆ. ಕ್ಲಾಸ್, ಯೂಸರ್ ಡಿಫೈನ್ಡ್ ನೇಮ್, ಫ್ಲೋರ್ ಬ್ರಾಕೆಟ್ ಓಪನ್, ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್, ಫ್ಲೋರ್ ಬ್ರಾಕೆಟ್ ಕ್ಲೋಸ್, ಸೆಮಿಕೋಲನ್. ಇದು ಸಿಂಟ್ಯಾಕ್ಸ್ ನಿಮಗೆ ಇದು ಬೇಕಾದಲ್ಲಿ ಬಂದಿದೆ. ಈಗ ಮೆಂಬರ್ಸ್ ಆಫ್ ದಿ ಕ್ಲಾಸ್, ಕ್ಲಾಸಿನ ಮೆಂಬರ್ಸ್ ಯಾರು? ಈಗ ನಿಮ್ಮ ಕ್ಲಾಸಲ್ಲಿ ನಿಮ್ಮ ಫ್ರೆಂಡ್ಸು ಎಲ್ಲ ಮೆಂಬರ್ಸ್. ಹಾಗೆಯೇ ಕ್ಲಾಸ್ ಒಳಗಡೆ ಯಾರಿದ್ದಾರೆ ಇಲ್ಲಿ ಕಾಣುತ್ತೆ ನೋಡಿ. ಇದು ಇಂಟ್ ಎಕ್ಸ್ ವೈ, ವಾಯ್ಡ್ ಗೆಟ್ ಡೇಟಾ, ಇವೆಲ್ಲ ಏನು ಅಂತ ಹೇಳಿದರೆ ಮೆಂಬರ್ಸ್. ಇದು ಕ್ಲಾಸು, ಇವೆಲ್ಲ ಮೆಂಬರ್ಸ್. ಅದೇ ಡೆಫಿನೇಷನ್, ಮೆಂಬರ್ಸ್ ಆಫ್ ದಿ ಕ್ಲಾಸ್. ಇಟ್ ಕ್ಯಾನ್ ಬಿ ಡೇಟಾ ಇಂಟ್ ಎಕ್ಸ್ ಕಾಮ ವೈ ಆರ್ ಫಂಕ್ಷನ್ಸ್ ವಾಯ್ಡ್ ಗೆಟ್ ಡೇಟಾ, ವಾಯ್ಡ್ ಡಿಸ್ಪ್ಲೇ. ನೀವು ಯಾವ ಎಕ್ಸಾಂಪಲ್ ಬೇಕಾದ್ರೆ ಕೊಡಿ. ನಿಮ್ಮ ಪ್ರೋಗ್ರಾಮಿನ ಎಕ್ಸಾಂಪಲ್ ಕೊಟ್ಟರು ವೆರಿ ಗುಡ್, ಇದು ಕೊಟ್ಟರು ಓಕೆ. ಸೊ ಇಟ್ ಕ್ಯಾನ್ ಬಿ ಎ ಡೇಟಾ ಆರ್ ಫಂಕ್ಷನ್ಸ್. ಓಕೆ. ಆಮೇಲೆ ಈಗ ಅದನ್ನು ಹೇಗೆ ಪಬ್ಲಿಕ್ ಡೇಟಾ ಮೆಂಬರ್ ಆಫ್ ದಿ ಆಬ್ಜೆಕ್ಟ್ ಆಫ್ ಎ ಕ್ಲಾಸ್ ಕ್ಯಾನ್ ಬಿ ಅಕ್ಸೆಸ್ಡ್. ಇದು 1 ಮಾರ್ಕ್ಸಿಗೆ. ಯೂಸಿಂಗ್ ಡೈರೆಕ್ಟ್ ಮೆಂಬರ್ ಆಕ್ಸೆಸ್ ಆಪರೇಟರ್ ಫುಲ್ ಸ್ಟಾಪ್ ಡಾಟ್ ಇದೆ ನೋಡಿ. ಈಗ ನಾನು ಗೆಟ್ ಡೇಟಾ ಬೇಕು ಅಂದರೆ ಏನು ಮಾಡಬೇಕು? R1 ಡಾಟ್ ಹಾಕಿದ್ದೀನಿ. R1 ಡಾಟ್ ಗೆಟ್ ಡೇಟಾ, R1 ಡಾಟ್ ಗೆಟ್ ಡೇಟಾ 5,10. ಅಂದರೆ ನಾವು ಏನು ಮಾಡ್ಬೋದು? ದ ಪಬ್ಲಿಕ್ ಡೇಟಾ ಇದೆಯಲ್ಲ, ಮೆಂಬರ್ ಆಫ್ ದಿ ಆಬ್ಜೆಕ್ಟ್ ಆಫ್ ಎ ಕ್ಲಾಸ್ ಕ್ಯಾನ್ ಬಿ ಅಕ್ಸೆಸ್ಡ್ ಯೂಸಿಂಗ್, ಇದಕ್ಕೇನಂತಾರೆ ಈ ಫುಲ್ ಸ್ಟಾಪಿಗೆ ಡೈರೆಕ್ಟ್ ಮೆಂಬರ್ ಆಕ್ಸೆಸ್ ಆಪರೇಟರ್ ಅಂತ ಕರೀತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸಿಂಟ್ಯಾಕ್ಸ್ ನೋಡ್ಕೊಳ್ಳಿ. ಕ್ಲಾಸ್ ಆಬ್ಜೆಕ್ಟ್ ಡಾಟ್ ಮೆಂಬರ್ ಡೇಟಾ, ಕ್ಲಾಸ್ ಆಬ್ಜೆಕ್ಟ್ ಡಾಟ್ ಮೆಂಬರ್ ಡೇಟಾ. ಅಂದರೆ ಕ್ಲಾಸ್ ಆಬ್ಜೆಕ್ಟ್ ಅಂತಂದ್ರೆ ಈಗ ಇದು ಕ್ಲಾಸ್, ಇದು ಆಬ್ಜೆಕ್ಟ್ R1. ಕ್ಲಾಸ್ ಆಬ್ಜೆಕ್ಟ್ ಅಂದರೆ ಏನಾಯ್ತು? ಈಗ R1 ಡಾಟ್ ಮೆಂಬರ್ ಫಂಕ್ಷನ್ ಗೆಟ್ ಡೇಟಾ, ಮೆಂಬರ್ ಡೇಟಾ 5,10. ಈ ಥರ ಸಿಂಟ್ಯಾಕ್ಸ್ ಅಂದರೆ ಕ್ಲಾಸ್ ಆಬ್ಜೆಕ್ಟ್, ನಾಟ್ ಎ ಕ್ಲಾಸ್, ಇಟ್ ಇಸ್ ಎ ಕ್ಲಾಸ್ ಆಬ್ಜೆಕ್ಟ್ ಡಾಟ್ ಮೆಂಬರ್ ಡೇಟಾ. ಇಲ್ಲಿ ಕ್ಲಾಸ್ ಆಬ್ಜೆಕ್ಟ್ ಡಾಟ್ ಮೆಂಬರ್ ಫಂಕ್ಷನ್ಸ್ ಆರ್ಗ್ಯುಮೆಂಟ್ಸ್ ಅಂದರೆ 5,10 ಅಂತಿದೆಯಲ್ಲ, ಅದಕ್ಕೆ ಆರ್ಗ್ಯುಮೆಂಟ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ. ಕ್ಲಾಸ್ ರೆಕ್ಟ್. ಓಕೆ, ಒಂದು ಎಕ್ಸಾಂಪಲ್ ನೀವು XYZ ಬೇಕಾದ್ರೆ ತಗೊಳ್ಳಿ, ಅಥವಾ ನೀವು ನಿಮ್ಮ ಫೈಂಡ್ ಫ್ರೀಕ್ವೆನ್ಸಿ, ಇನ್ಸರ್ಟು, ನಿಮಗೆ ಯಾವ ಪ್ರೋಗ್ರಾಮ್ ಇದೆಯೋ ಅದನ್ನು ಸಹ ಬರೆದ್ರು ಓಕೆ. ಇಲ್ಲಿ ಪ್ರೈವೇಟ್ ಇಂಟ್ ಎಕ್ಸ್ ಕಾಮ ವೈ, ಪಬ್ಲಿಕ್ ವಾಯ್ಡ್ ಗೆಟ್ ಡೇಟಾ ಅಷ್ಟು ಬರಿಬೇಕಾ? ಬರಿಬೋದು. ಬೇಡ. ಆ ಥರದಲ್ಲಿ ಇದು ಸಿಂಪಲ್ ಆಗಿ ಬರೆದ್ರೆ ಸಾಕು. ಇಲ್ಲಿ ಫ್ಲೋರ್ ಬ್ರಾಕೆಟ್ ಕ್ಲೋಸ್, ಆಮೇಲೆ ಲಾಸ್ಟಿಗೆ ಬರುತ್ತೆ ಸೆಮಿಕೋಲನ್. ಇಲ್ಲಿ ನೆಕ್ಸ್ಟ್ ವಾಯ್ಡ್ ಮೈನ್ ರೆಕ್ಟ್ ಕ್ಲಾಸ್ R1 ಈಸ್ ಅನ್ ಆಬ್ಜೆಕ್ಟ್. ಇಲ್ಲಿ R1 ಇದೇನೆಂದರೆ ಡೈರೆಕ್ಟ್ ಮೆಂಬರ್ ಆಕ್ಸೆಸ್ ಆಪರೇಟರ್. ಇಷ್ಟು ಉದ್ದ ಹೇಳೋಕ್ಕಾಗದೆ ನಾವು ಡಾಟ್ ಅಂತ ಹೇಳ್ತೀವಿ. ಡಾಟ್ ಗೆಟ್ ಡೇಟಾ, ಆಮೇಲೆ R1 ಡಾಟ್ ಗೆಟ್ ಡೇಟಾ 5,10. ಇಷ್ಟನ್ನು ಬರೀಬೇಕಾಗತ್ತೆ. ಇದು 5 ಮಾರ್ಕ್ಸಿಗೆ. ಅಂದರೆ ಇದು 3 ಮಾರ್ಕ್ಸಿಗೆ ಇರುತ್ತೆ. ಬಟ್ 2 ಮಾರ್ಕ್ಸಿಗೆ ಬೇರೆ ವಾಟ್ ಈಸ್ ಕ್ಲಾಸ್, ವಾಟ್ ಈಸ್ ಆಬ್ಜೆಕ್ಟ್ ಈ ಥರ ಕೇಳ್ಕೊಂಡ್ಬಿಟ್ಟು ಟೋಟಲಿ 5 ಮಾರ್ಕ್ಸಿಗೆ ಇದನ್ನು ನಾವು ಅಡ್ಜಸ್ಟ್ ಮಾಡ್ಬೋದು. ಸೊ ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ, ತಿಳಿತಾ? ಚೆನ್ನಾಗಿ ಓದ್ಕೊಳ್ಳಿ. ಹಾಗೆಯೇ ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅಷ್ಟು ಜನ ನೋಡಿ, ಗೊತ್ತಾಗತ್ತೆ ನನಗೆ. ಅಲ್ಲಿ ಸುಮ್ಮನೆ ಸಬ್ಸ್ಕ್ರೈಬ್ ಆಗಿ ಎಕ್ಸಾಮ್ ಟೈಮಲ್ಲಿ ನೋಡ್ಕೋತೀನಿ ಅನ್ನೋರು ಭಾಳ ಜನ ಇದ್ದಾರೆ. ಎಕ್ಸಾಮ್ ಟೈಮಲ್ಲಿ ನೋಡ್ಕೊಳ್ಳೋದು ಅದು ಬೇರೆ. ಈಗ ಇದು ನಿಮಗೆ ಇದು ಈಗ ಮಾತ್ರ ಅಲ್ಲ, ಸೆಕೆಂಡ್ PUC ಮಾತ್ರ ಅಲ್ಲ, ಇನ್ನು ಫ್ಯೂಚರ್ ಡೇಸಲ್ಲಿ ನಿಮಗೆ C++ ಪ್ರೋಗ್ರಾಮ್ ಅನ್ನೋದು ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ, ತಿಳಿತಾ? ಇದನ್ನು ನೋಡ್ಕೊಳ್ಳಿ. ಹಾಗೆಯೇ ಚೆನ್ನಾಗಿ ಓದ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್.